ಚಾಮರಾಜನಗರದ ಶೂಟೌಟ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮೃತರ ಜೇಬಿನಲ್ಲಿ ಸ್ಫೋಟಕ ಅಂಶಗಳು ಇರುವಂತದ್ದು ಪತ್ತೆಯಾಗಿದೆ. ಅತ್ತ ಐ ವಿಟ್ನೆಸ್ ಆಗಿರುವಂತಹ ಮಹಿಮಾ ದಾಸ್ ನಾವು ಬೇಟೆಗಾರರಲ್ಲ ಅಂತ ಹೇಳಿಕೆಯನ್ನು ನೀಡಿದ್ದಾನೆ. ಮೃತರ ಜೇಬಲ್ಲಿ ಪತ್ತೆಯಾಗಿವೆ ಸ್ಫೋಟಕ ಸಾಕ್ಷ್ಯ. ಮರಣೋತ್ತರ ಪರೀಕ್ಷೆ ವೇಳೆ ಹಲವು ಮಾಹಿತಿ ಲಭ್ಯ. ಹನೂರಿನ ಕಾವೇರಿ ವನ್ಯಧಾಮದ ಶಾಗ್ಯ ಅರಣ್ಯದಲ್ಲಿ ಆಗಸ್ಟ್ 15ರ ಮುಂಜಾನೆ 5 ಗಂಟೆ ಸುಮಾರಿಗೆ ಎನ್ಕೌಂಟರ್ ನಡೆದಿತ್ತು. ಎನ್ಕೌಂಟರ್ ಬಳಿಕ ಮೈಸೂರಿನ ಆಸ್ಪತ್ರೆಗೆ 3 ಶವಗಳನ್ನು ಶವ ಪರೀಕ್ಷೆಗಾಗಿ ಕಳಿಸಲಾಗಿತ್ತು. ಮೈಸೂರಿಗೆ ಅಷ್ಟು ಬೇಗ ಶವ ಕಳಿಸಿದ್ದೇಕೆ? ಅರಣ್ಯಾಧಿಕಾರಿಗಳು ಏನೋ ಮುಚ್ಚಿಡ್ತಿದ್ದಾರೆ ಅಂತೆಲ್ಲ ಚರ್ಚೆ ಆಗ್ತಿತ್ತು. ಈ ಮಧ್ಯೆ ತಹಶೀಲ್ದಾರ್ಗಳ ಸಮಕ್ಷಮ 3 ಮರಣೋತ್ತರ ಪರೀಕ್ಷೆ ನಡೆಸಲಾಗಿತ್ತು. ಈ ವೇಳೆ ಮೃತರು ಧರಿಸಿದ್ದ ಒಳ ಉಡುಪಿನಲ್ಲಿ ಗನ್ ಪೌಡರ್ ಮತ್ತು ಅಲ್ಯೂಮಿನಿಯಂ ಪ್ರೈಮರ್ಗಳು ಸಿಕ್ಕಿವೆ. ಶವ ಪರೀಕ್ಷೆ ವೇಳೆ ಮೃತರು ಧರಿಸಿದ್ದ ಬಟ್ಟೆಯಲ್ಲಿ ಹಲವು ಸಾಕ್ಷ್ಯಗಳು ಪತ್ತೆಯಾಗಿವೆ. 5 ಅಲ್ಯೂಮಿನಿಯಂ ಪ್ರೈಮರ್ ಪತ್ತೆಯಾಗಿದ್ದು ಇವುಗಳನ್ನು ಬಂದೂಕಿಗೆ ಬಳಸಲಾಗ್ತಿತ್ತು. ಅಲ್ಯೂಮಿನಿಯಂ ಪ್ರೈಮರ್ ಶವದ ಒಳ ಉಡುಪಿನಲ್ಲಿ ಪತ್ತೆಯಾಗಿದ್ದು 3 ಬಳಿಯೂ ತಲಾ 5 ಅಲ್ಯೂಮಿನಿಯಂ ಪ್ರೈಮರ್ಗಳು ಪತ್ತೆಯಾಗಿವೆ. ಅಲ್ಲದೆ ಬೇಟೆಗೆ ಬಳಸುವ ಗನ್ ಪೌಡರ್ ಕೂಡ ಜೇಬಿನಲ್ಲಿ ಪತ್ತೆಯಾಗಿದೆ. ಆಂಥೋನಿ ಹಾಗೂ ಪೀಟರ್ ಬಳಿ ಗನ್ ಪೌಡರ್ ಸಿಕ್ಕಿದೆ. ಇನ್ನು ಬೇಟೆಗೆ ಬಳಸುವ 2 ತಲೆ ಬ್ಯಾಟರಿಗಳು ಕೂಡ ಪತ್ತೆಯಾಗಿವೆ. ಜೊತೆಗೆ ಬೀಡಿ, ಬೆಂಕಿಪೊಟ್ಟಣ, ಹನ್ಸ್ ಪ್ಯಾಕೆಟ್ಗಳು ಉಡುಪಿನ ಜೇಬಿನಲ್ಲಿ ಪತ್ತೆಯಾಗಿವೆ. ಮರಣೋತ್ತರ ಪರೀಕ್ಷೆ ವೇಳೆ ಸಿಕ್ಕಿರೋ ಈ ಎಲ್ಲ ವಸ್ತುಗಳು ಕಾಡಿಗೆ ಬಂದಿದ್ದವರು ಬೇಟೆಗಾರರು ಎಂಬುದಕ್ಕೆ ಮಹತ್ವದ ಸಾಕ್ಷಿಯಾಗಿದೆ ಅನ್ನೋದು ಅರಣ್ಯ ಇಲಾಖೆಯ ವಾದವಾಗಿದೆ. ಇನ್ನು ಅರಣ್ಯ ಸಿಬ್ಬಂದಿ ಕೇವಲ 10 ಅಡಿ ಅಂತರದಿಂದ ಸ್ಲೈಡ್ ಆಕ್ಷನ್ ಗನ್ ಬಳಸಿ ಶೂಟ್ ಮಾಡಿರುವುದು ಗೊತ್ತಾಗಿದೆ. ಪೀಟರ್ನ ಎಡಕಿವಿಯಿಂದ ಎದೆಯವರೆಗೆ 28 ಸೆಂಟಿಮೀಟರ್ ಗಾಯದ ಗುರುತು ಸಹ ಕಂಡು ಬಂದಿದೆ. ಇದು ತನಿಖೆಯಲ್ಲಿ ಮಹತ್ವದ ಪಾತ್ರ ವಹಿಸುವ ಸಾಧ್ಯತೆ ಇದೆ. ಇನ್ನೊಂದೆಡೆ ಪ್ರಕರಣದ ಐ ವಿಟ್ನೆಸ್ ಆಗಿರೋ ಮಹಿಮಾ ದಾಸ್ ಹೇಳಿಕೆ ಪ್ರಕರಣದ ತನಿಖೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸಲಿದೆ ಅಂತಲೇ ಹೇಳಲಾಗ್ತಿದೆ. ಅಂದು ಘಟನೆ ಬಳಿಕ ಸ್ಥಳದಿಂದ ಎಸ್ಕೇಪ್ ಆಗಿ ಪ್ರಾಣ ಉಳಿಸಿಕೊಂಡಿದ್ದ ಮಹಿಮಾ ದಾಸ್ ಅಜ್ಞಾತ ಸ್ಥಳವೊಂದರಲ್ಲಿ ತನಿಖಾಧಿಕಾರಿಗಳ ಮುಂದೆ ಹಾಜರಾಗಿ ನೀಡಿರುವ ಹೇಳಿಕೆ ಹೊಸ ಸಂಚಲನ ಮೂಡಿಸಿದೆ. ನಾವು ಬೇಟೆಗೆ ಹೋಗಿರಲಿಲ್ಲ. ಭಾವ ಆಂಥೋನಿ ದಾಸ್ ಅವರ ಹಸು ಹುಡುಕೊಂಡು ಹೋಗಿದ್ದೆವು. ನಮ್ಮ ಬಳಿ ಯಾವುದೇ ಬಂದೂಕು, ಚಾಕು ಅಥವಾ ಮಚ್ಚು ಇರಲಿಲ್ಲ. ಅರಣ್ಯ ಸಿಬ್ಬಂದಿ ಗುಂಡು ಹಾರಿಸಿದಾಗ ನಾನು ಬಂಡೆ ಮೇಲೆ ಕುಳಿತಿದ್ದೆ. ಭಯವಾಗಿ ಬಂಡೆ ಮೇಲಿಂದ ಎದ್ದು ನಾನು ಓಡಿ ಬಂದೆ. ಕಾಡಿನಿಂದ ಬಂದು ಮೈಸೂರು ಆಸ್ಪತ್ರೆಗೆ ದಾಖಲಾಗಿದ್ದೆ. ಹೀಗಂತ ಮಹಿಮಾ ದಾಸ್ ತನಿಖಾ ತಂಡದ ಎದುರು ತಮ್ಮ ಹೇಳಿಕೆ ದಾಖಲಿಸಿದ್ದಾರೆ ಎನ್ನಲಾಗಿದೆ. ಇನ್ನೊಂದೆಡೆ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವ ಪುಟ್ಟರಂಗ ಶೆಟ್ಟಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನೀಡಿರೋ ಹೇಳಿಕೆ ಮತ್ತೊಂದು ರೀತಿಯ ಚರ್ಚೆ ಹುಟ್ಟುಹಾಕಿದೆ. ಈ ಬಗ್ಗೆ ಮಾತನಾಡಿರುವ ಸಚಿವರು ಅರಣ್ಯ ಇಲಾಖೆ ಮತ್ತು ಕುಟುಂಬಸ್ಥರು ಇಬ್ಬರೂ ಸುಳ್ಳು ಹೇಳುತ್ತಿದ್ದಾರೆ. ತಪ್ಪು ಎರಡೂ ಕಡೆಯಿಂದಲೂ ನಡೆದಿದೆ. ಮ್ಯಾಜಿಸ್ಟ್ರೇಟ್ ತನಿಖಾ ವರದಿ ಬಂದ ನಂತರವೇ ಉನ್ನತ ಮಟ್ಟದ ತನಿಖೆಯ ಬಗ್ಗೆ ನಿರ್ಧಾರ ಕೈಗೊಳ್ಳಲಾಗುವುದು. ಈಗ ನೀಡಲಾದ ತಲಾ 5 ಲಕ್ಷ ಪರಿಹಾರವನ್ನ ಮಾನವೀಯತೆ ಆಧಾರದ ಮೇಲೆ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಫಾರೆಸ್ಟ್ ನಮ್ಮ ಹೊಡೆದೇ ಇಲ್ಲ ಅಂತ ಹೇಳ್ತಾರೆ. ಪತ್ತೆ ಆಗೋದು ಯಾವಾಗಲ ಅಲ್ವಾ? ಹೌದು, ಮತ್ತೆ ಅದನ್ನೇ ಸುಳ್ಳು ಹೇಳಿದ್ರು ಅಂತ ಹೇಳೋದು ನಾನು. ಅವರು ಸುಳ್ಳು ಹೇಳೋರು, ಇವರು ಸುಳ್ಳು ಹೇಳೋರೆ. ಈಗಾಗಲೇ ಅದು ಎಂಕ್ವೈರಿ ಆಯ್ತದೆ. ಸತ್ಯಾಸತ್ಯತೆಗಳು ಇಬ್ಬರು ಸುಳ್ಳಿದೆ. ಸತ್ಯಾಸತ್ಯತೆ ಹೊರಗೆ ಬಂದ ಮೇಲೆ ನಿಜವಾಗಿ ಏನು ಅನ್ನೋದು ಗೊತ್ತಾಗೋದು. ಒಟ್ಟಾರೆಯಾಗಿ ಒಂದೆಡೆ ಅರಣ್ಯ ಸಿಬ್ಬಂದಿಯ ಸಮರ್ಥನೆ, ಇನ್ನೊಂದೆಡೆ ಸತ್ತವರ ಕುಟುಂಬಸ್ಥರ ಆರೋಪ ಹಾಗೂ ಪ್ರತೀಕಾರದ ಹಿಂಸಾಚಾರ ನಡೆದಿದ್ದು ಈ ಎಲ್ಲದರ ನಡುವೆ ಮ್ಯಾಜಿಸ್ಟ್ರೇಟ್ ತನಿಖಾ ವರದಿ ಬಂದ ಮೇಲಷ್ಟೇ ಸತ್ಯಾಂಶ ಬಯಲಾಗಲಿದೆ. ಎಸ್ ಎಂ ನಂದೀಶ್, ನ್ಯೂಸ್ 18, ಚಾಮರಾಜನಗರ.